ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೋವಿಂಜೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ HAL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ HAL ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. HAL ಏರ್ ಕ್ರಾಫ್ಟ್ ಅಲ್ಲಿ ಟೆಕ್ನಿಷಿಯನ್ ಆಗಿ ಕರೆದಿರೋಂಥದ್ದು. ಸೊ ಏರ್ ಕ್ರಾಫ್ಟ್ ಟೆಕ್ನಿಷಿಯನ್ ಆಗಿ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಡಿಪ್ಲೊಮಾ ಆಗಿರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ಲಾಸ್ಟ್ ಡೇಟ್ ಬಂದು 22/7/2025 ಲಾಸ್ಟ್ ಡೇಟ್ ಇದೆ ಬಂದು ಸ್ನೇಹಿತರೆ. ಸೊ ಸ್ಯಾಲರಿ ಬಂದು 57,000 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ 22 ಜುಲೈ 2025 ಲಾಸ್ಟ್ ಡೇಟ್. HAL MRO ಡಿವಿಷನ್ ಇಂಡಿಯಾ. ಓಕೆನಾ. ಸೊ ಜಾಬ್ ಲೊಕೇಶನ್ ಅಲ್ಲಿರುತ್ತೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಸೊ ಲಾಸ್ಟ್ ಡೇಟ್ 22ನೇ ತಾರೀಕು. ಓಕೆನಾ. ಸೊ ಅಪ್ಲಿಕೇಶನ್ 22ನೇ ತಾರೀಕು ಒಳಗಡೆ ಅವರಿಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಏನಪ್ಪ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳೋದಾದ್ರೆ, ಸೊ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಆಗಿರ್ಬೇಕು, ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಆಗಿರ್ಬೇಕು ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಏಜ್ ಲಿಮಿಟ್ ನೋಡೋದಾದ್ರೆ 28 ವರ್ಷ ಆಗಿರ್ಬೇಕು. ಓಕೆನಾ. ಸೊ ಮ್ಯಾಕ್ಸಿಮಮ್ 28 ವರ್ಷದೊಳಗಡೆ ಇರಬೇಕು. ಓಕೆನಾ. SC ST ಆಗಿದ್ರೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. OBC ಆದ್ರೆ 3 ವರ್ಷ, PWD ಆದ್ರೆ 10 ವರ್ಷವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಇದಕ್ಕೆ ಸ್ಯಾಲರಿ ಹೇಗೆ ಅಂತ ಹೇಳೋದಾದ್ರೆ, ಸೊ ಬೇಸಿಕ್ ಪೇ ಬಂದು ನಿಮ್ಗೆ 23,000 ರೂಪಾಯಿ ಇದೆ ಸ್ನೇಹಿತರೆ ಪರ್ ಮಂತ್. ಸೊ ಇದು ಬರೀ ಬೇಸಿಕ್. ಮತ್ತೆ ಗ್ರಾಸ್ ಎಲ್ಲಾ ಬೆನಿಫಿಟ್ಸ್ ಅಲೋಯನ್ಸ್ ಎಲ್ಲ ಸೇರ್ಬಿಟ್ಟು ನಿಮ್ಗೆ 57,000 ರೂಪಾಯಿ ಪರ್ ಮಂತ್ ಕೈಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಏನೇನ್ ಸಿಗುತ್ತೆ ಅಲ್ಲ ಬೆನಿಫಿಟ್ಸ್ ಅಂತ ಹೇಳೋದಾದ್ರೆ, ಕ್ಯಾಂಟೀನ್ ಫೆಸಿಲಿಟಿ ಸಿಗುತ್ತೆ, ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಸಿಗುತ್ತೆ, ಲೀವ್ ಆಸ್ ಪರ್ ಕಂಪನಿ ಪಾಲಿಸಿ. ಓಕೆನಾ. ಸೊ PF ಮತ್ತೆ ಗ್ರಾಚ್ಯುಟಿ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ಲೀವ್ಸ್ ಅಂತೂ ತುಂಬಾ ಜಾಸ್ತಿನೇ ಇರುತ್ತೆ. ಇದು HAL ಗೌರ್ಮೆಂಟ್ ಇದ್ರಾಗಿರೋದ್ರಿಂದ. ಓಕೆನಾ. ಸೊ ಅದ ನಂತರ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ, ಅಪ್ಲೈ ಆನ್ಲೈನ್ ಅಂತ ಏನ್ ಲಿಂಕ್ ಕೊಟ್ಟಿದ್ದೀನಿ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಅಥವಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟ್. ಓಕೆನಾ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಸೆಂಡ್ ಮಾಡ್ಬೇಕಾಗಿರುತ್ತೆ. ಸರಿನಾ. ಈ ಒಂದು ನೋಟಿಫಿಕೇಶನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಇದೆ ಸ್ನೇಹಿತರೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರು ನೀವು ಡೈರೆಕ್ಟ್ ಆಗಿ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಈ ಒಂದು ನೋಟಿಫಿಕೇಶನ್ ಓದ್ಕೊಂಡ್ರು ಕೂಡ ನಿಮ್ಗೆ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರೋಂಥದ್ದು. ಸೊ ಬೆಂಗಳೂರು ಡಿವಿಷನ್ಗೆ ಇದನ್ನ ಕರೆದಿರೋಂಥದ್ದು. ಓಕೆನಾ. ಸೊ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಫ್ರೇಮು ಎಲೆಕ್ಟ್ರಿಕಲ್ ಪೋಸ್ಟ್ ಗೆ ಕರೆದಿರೋಡಿ, ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಪೋಸ್ಟ್. ಸೊ 6 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಮೆಕ್ಯಾನಿಕಲ್ 2 ಪೋಸ್ಟ್ ಇದಾವೆ, ಎಲೆಕ್ಟ್ರಿಕಲ್ ಗೆ 4 ಪೋಸ್ಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಇದಕ್ಕೆ ಹೇಗಪ್ಪ ಕ್ವಾಲಿಫಿಕೇಶನ್ ಇದು ಅಂತ ಹೇಳೋದಾದ್ರೆ, ಕ್ವಾಲಿಫೈ ಯಾವ ತರ ಆಗ್ತೀರಾ ಅಂತ ಹೇಳೋದಾದ್ರೆ, ಎಕ್ಸಾಮ್ ಬರಿಬೇಕಾದ್ರೆ ಸ್ನೇಹಿತರೆ, ಎಕ್ಸಾಮ್ ಬರೆದು ಅದನ್ನ ಕ್ಲಿಯರ್ ಮಾಡೋದ ನಂತರ ನಿಮ್ಗೆ ಇದನ್ನ ಕರೀತಾರೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಸ್ಯಾಲರಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲೆಲ್ಲಿ ನಿಮ್ಗೆ ಪೋಸ್ಟಿಂಗ್ ಆಗುತ್ತೆ ಅಂತ ಹೇಳೋದಾದ್ರೆ, ಗುಜರಾತ್ ಅಲ್ಲಿ ಆಗುತ್ತೆ, ಮಹಾರಾಷ್ಟ್ರದಲ್ಲಿ ಆಗುತ್ತೆ, ವೈಜಾಗ್, ಅಸ್ಸಾಮು, ಅದೇ ರೀತಿ ಇನ್ನು ಎಲ್ಲಾದ್ರೂ ಬೇರೆ ಕಡೆ ರಿಕ್ರೂಟ್ಮೆಂಟ್ ಇತ್ತು ಅಂದ್ರೆ ಅಲ್ಲಿ ಕೂಡ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಬ್ಯಾಂಗ್ಳೂರಲ್ಲಿ ಇದೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ ಕೇಸ್ ಆಫ್ ಎನಿ ಅರ್ಜೆಂಟ್ ರಿಕ್ವೈರ್ಮೆಂಟ್ ಆಫ್ ಮ್ಯಾನ್ ಪವರ್ ಅಟ್ ಹೆಲಿಕಾಪ್ಟರ್ MRO ಡಿವಿಷನ್ ಬ್ಯಾಂಗ್ಳೂರ್ ಆರ್ ಎನಿ ಅದರ್ ಬೇಸಿಸ್ ಆಫ್ ದ ಹೆಲಿಕಾಪ್ಟರ್ MRO ಸ್ಪ್ರೆಡ್ ಅಕ್ರಾಸ್ ದ ಕಂಟ್ರಿ. ಓಕೆನಾ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ MRO ಡಿವಿಷನ್ ಇದೆಯೋ ಅಲ್ಲಿಗೆ ಪೋಸ್ಟಿಂಗ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಎಲ್ಲಿ ಕಳಿಸ್ಬೇಕಪ್ಪ ಅಂತ ಹೇಳೋದಾದ್ರೆ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನೋಡಿ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ರೆ ಅವರು ನಿಮ್ಮ ಏಜ್ ಪ್ರೂಫ್, ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದು, ಅದಾದ ನಂತರ ಕ್ಯಾಸ್ಟ್ ಇನ್ಕಮ್, PWD ಆಗಿದ್ರೆ ಆ ಒಂದು ಏನು ನಿಮ್ಮ PWD ಸರ್ಟಿಫಿಕೇಟ್ ಬೇಕಾದ್ರೆ UDID ಕಾರ್ಡ್, ಅದನ್ನೆಲ್ಲ ಇಟ್ಕೊಂಡು ನೀವು ಅಪ್ಲಿಕೇಶನ್ ನ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಕಳಿಸಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ 22ನೇ ತಾರೀಕೊಳಗೆ ಬರಬೇಕು. ಸೊ ಎಲ್ಲಿಗೆ ಕಳಿಸ್ಬೇಕು? ಡೆಪ್ಯೂಟಿ ಜನರಲ್ ಮ್ಯಾನೇಜರ್ HR, ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್, ಹೆಲಿಕಾಪ್ಟರ್ MRO ಡಿವಿಷನ್, ಪೋಸ್ಟ್ ಬಾಕ್ಸ್ ನಂಬರ್ 1796, ವಿಮಾನಪುರ ಪೋಸ್ಟ್, ಬೆಂಗಳೂರು 17. ಓಕೆನಾ. ಸೊ ಇದು ಬಿಟ್ಟು ನೀವು ಏನಾದ್ರೂ ನೀವು ಡೈರೆಕ್ಟ್ ಆಗಿ ಬಂದು ಅಪ್ಲಿಕೇಶನ್ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ಅವರು ತಗೊಳ್ಳೋದಿಲ್ಲ ಸ್ನೇಹಿತರೆ. ಓಕೆನಾ. ಸೊ ನೀವು ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮಾಡಿ, ರಿಜಿಸ್ಟರ್ ಪೋಸ್ಟ್ 4 ದಿನದಲ್ಲೆಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇದ್ದೀನಿ, ಇವಾಗಲೇ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಈಗಲೇ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಓಕೆನಾ. ಸೊ ಇನ್ನು ನಿಮ್ಗೆ ರಿಟರ್ನ್ ಟೆಸ್ಟ್ ಇರುತ್ತೆ, 2.5 ಅವರ್ ರಿಟರ್ನ್ ಟೆಸ್ಟ್ ಇರುತ್ತೆ. 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿರುತ್ತೆ. MCQ ಪಾರ್ಟ್ 1 ಅದಾದ್ರೆ 20 ಕ್ವಶನ್ಸ್ ಜನರಲ್ ಅವೇರ್ನೆಸ್ ಇರುತ್ತೆ. ಪಾರ್ಟ್ 2 ಅಲ್ಲಿ 40 ಕ್ವಶನ್ಸ್ ಇಂಗ್ಲಿಷ್ ಇರುತ್ತೆ ಅಂಡ್ ರೀಸನಿಂಗ್ ಇರುತ್ತೆ. ಪಾರ್ಟ್ 3 ಅಲ್ಲಿ 100 ಕ್ವಶನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನಿಮ್ದು ಯಾವ ಡಿವಿಷನ್ ಇದೆಯೋ ಆ ಒಂದು ಡಿವಿಷನ್ ಡಿಸಿಪ್ಲಿನ್
ಕ್ವಶನ್ಸ್ ನ ಕೇಳ್ತಾರೆ ಸ್ನೇಹಿತರೆ. ಓಕೆನಾ, ಹಾಗೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ನೆಗೆಟಿವ್ ಮಾರ್ಕಿಂಗ್ ಏನು ಇಲ್ಲ, ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಕೂಡ ಇಲ್ಲ ಸ್ನೇಹಿತರೆ, ಇದು ಒಂದು ಗಮನದಲ್ಲಿರಲಿ. ಸೊ ಯಾವುದೇ ಒಂದು ಫೀಸ್ ಕೂಡ ಇಲ್ಲ ಸ್ನೇಹಿತರೆ. ಓಕೆನಾ, ಸೊ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಸೆಂಡ್ ಮಾಡಬಹುದು. ಕ್ಯಾಂಡಿಡೇಟ್ ವಿಲ್ ಬಿ ಸೆಂಟ್ ಅನ್ ಅಡ್ಮಿಟ್ ಕಾರ್ಡ್ ಟು ದೇರ್ ಇಮೇಲ್ ಐಡಿ. ಅಡ್ಮಿಟ್ ಕಾರ್ಡ್ ನ ನಿಮ್ಮ ಇಮೇಲ್ ಐಡಿ ಕಳಿಸ್ತಾರೆ. ಆ ಒಂದು ಸೆಂಟರ್ಗೆ ಹೋಗಿ ನೀವು ರಿಟರ್ನ್ ಟೆಸ್ಟ್ ನ ಬರೀಬೇಕಾಗಿರುತ್ತೆ. ಓಕೆನಾ, ಸೊ ಡೇಟ್ ಟೈಮು ವಿನ್ಯೂ ತಿಳಿಸ್ಕೊಡ್ತಾರೆ ಅಡ್ಮಿಟ್ ಕಾರ್ಡ್ ಅಲ್ಲಿ. ಫುಲ್ ಅದನ್ನ ಚೆಕ್ ಮಾಡ್ಕೊಂಡು ನೀವು ಬರೀಬೇಕಾಗಿರುತ್ತೆ. ಸೊ ಅಡ್ಮಿಟ್ ಕಾರ್ಡ್ ತಗೊಂಡ್ಮೇಲೆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ನ ಯಾವ್ದಾದ್ರು ಇಟ್ಕೊಂಡು ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ನೋಡೋದಾದ್ರೆ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐಡಿ, ಮತ್ತೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಶ್ಯೂ ಆಗಿರುವಂತ ಯಾವ್ದಾದ್ರು ಒಂದು ಐಡಿ, ಹಾಗೆ ನೀವೇನಾದ್ರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ ಕಾಲೇಜ್ ಐಡಿ ಕೂಡ ಎತ್ಕೊಂಡು ಹೋಗ್ಬೋದಾಗಿರುತ್ತೆ. ಓಕೆನಾ, ಸೊ ರಿಟರ್ನ್ ಟೆಸ್ಟ್ ಗೆ ನೀವು ಕಂಪಲ್ಸರಿ ಅಟೆಂಡ್ ಮಾಡ್ಲೇಬೇಕಾಗಿರುತ್ತೆ. ಸೊ ಇದಿಲ್ದೇನೆ ನೀವೇನಾದ್ರು ಅಟೆಂಡ್ ಮಾಡಕ್ ಹೋದ್ರೆ ವಿಲ್ ನಾಟ್ ಬಿ ಅಲೋಡ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಓಕೆನಾ, ಸೊ ಅದಾದ ನಂತರ ಮಾರ್ಕ್ಸ್ ನ ಫುಲ್ ಡೀಟೇಲ್ ನ ಲಿಸ್ಟ್ ನ ಪಬ್ಲಿಷ್ ಮಾಡ್ತಾರೆ. ಪಬ್ಲಿಷ್ ಮಾಡಿದಾಗ ನೀವು ಯಾರ್ದು ಸೆಲೆಕ್ಟ್ ಆಗಿರುತ್ತೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಈಗಾಗಲೇ ತಿಳಿಸ್ಕೊಟ್ಟ ಹಾಗೆ ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನೀವು ತಗೊಂಡು ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಹಾಗೆ ನೋಡೋದಾದ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಇದು ಚೆಕ್ ಮಾಡ್ಕೋಬಹುದು ನೀವು. ಓಕೆನಾ, ಸೊ ಈ ಒಂದು ಏನ್ ಅಪ್ಲಿಕೇಶನ್ ಇದೆ ನೀವು ಡೈರೆಕ್ಟ್ ಆಗಿ ಸೆಂಡ್ ಮಾಡಬಹುದಾಗಿರುತ್ತೆ ಈ ಒಂದು ಇಮೇಲ್ ಐಡಿಗೆ ಕೂಡ. ಸೊ ಓಕೆನಾ, kunal.b@hal-india.co.in. ಓಕೆನಾ, ಸೊ ಈ ಒಂದು ಇಮೇಲ್ ಅಡ್ರೆಸ್ಗೆ ಕಳಿಸಬಹುದಾಗಿರುತ್ತೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಈಗಾಗಲೇ ಹಲವಾರು ಪೋಸ್ಟ್ ಗಳನ್ನ ಕರೆದಿರುವಂತದ್ದನ್ನ ತಿಳಿಸ್ಕೊಡ್ತೀನಿ. ವಿಜಯಪುರದಲ್ಲಿ ಕರೆದಿದ್ದಾರೆ, IIM ಅಲ್ಲಿ ಕರೆದಿದ್ದಾರೆ, ಮತ್ತೆ HVF ಜೂನಿಯರ್ ಟೆಕ್ನಿಷಿಯನ್ ಆಗಿ ಕರೆದಿದ್ದಾರೆ, ITI ಆಗಿರುವಂತವ್ರು, ಮತ್ತೆ ಸಿಡಾಕ್ ಅಲ್ಲಿ ಕರೆದಿದ್ದಾರೆ, ಇಂಜಿನಿಯರಿಂಗ್ ಆಗಿರುವಂತವ್ರಿಗೆ, IGI ಏವಿಯೇಷನ್ ಸರ್ವಿಸಸ್ ಅಲ್ಲಿ ಕರೆದಿದ್ದಾರೆ, ಮತ್ತೆ DC ಆಫೀಸ್ ನಮ್ಮ ರಾಯಚೂರಲ್ಲಿ ಕರೆದಿದ್ದಾರೆ. ಸೊ ಹೀಗೆ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗ ಜಾಯ್ನ್ ಆಗಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ, ಯಾಕಂದ್ರೆ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಈಗಲೇ ಜ್ಞಾಪಕದಲ್ಲಿರಲಿ, ಈ ಒಂದು ಪೋಸ್ಟ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು ಡಿಪ್ಲೊಮಾ ಆಗಿರುವಂತ ಅಭ್ಯರ್ಥಿಗಳು. ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.